ಮಾರಿಯೋ ಮತ್ತು ಆರ್ ಕೆ ಲಕ್ಷ್ಮಣ್ ಅವರು ಕ್ಯಾರೆಕ್ಟರ್ ಬಿಲ್ಡಪ್ ಮಾಡೋದು ಇದೆಯಲ್ಲ, ದ್ಯಾಟ್ ಇಸ್ ಎ ಗ್ರೇಟ್ ಥಿಂಗ್. ಅಂದರೆ ಆರ್ ಕೆ ಲಕ್ಷ್ಮಣ್ ಡೇವಿಡ್ ಲೋ ಪ್ರಭಾವ, ಇವರು ರೊನಾಲ್ಡ್ ಸೆರ್ಲೆ, ಇಬ್ಬರನ್ನು ಗಾಢವಾಗಿ ಇಟ್ಟುಕೊಂಡು ಮಾಡ್ತಾ ಇದ್ರು. ನಿಮಗೆ ಬಿ ವಿ ರಾಮಮೂರ್ತಿ ಅವರು ಹೆಚ್ಚು ಸಂಪರ್ಕ ಇರಲಿಲ್ಲ ನಿಮಗೆ? ಇತ್ತು, ನಾವು ಆಫೀಸಲ್ಲಿ ಅವರು ಅವರ ಚಿತ್ರದಲ್ಲಿ ಆಮೇಲೆ ಅವರು ಡೇವಿಡ್ ಲೋ ಪ್ರಭಾವದಿಂದ ಬೇರೆ ಬರೆದು ಮಾಡಿದ್ರು, ಇವರು ಅಲ್ಲೇ ನೆಟ್ಟಿದ್ದಾರೆ ಅಂತ ಕೆಲವರು ಆಪಾದನೆ ಇದೆ. ಈ ಆಪಾದಿಸೋದು ಸುಲಭ ರೀ, ಅದನ್ನ ನಿಮ್ಮದಾಗಿ ಮಾಡಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ. ಹಾಗೆ ಅವರಾಗೆ ಬಾಳ ಠಾಕ್ರೆ ಬರಿತಿದ್ರು, ವಿಕಾಸ್ ಸಬ್ನೀಸು ಬರಿತಿದ್ರು. ಹೌದು, ಅವ್ರು ಮತ್ತು ಅವರು ನಾನು ಕೇಳಿದೆ ಅವ್ರ ಹತ್ರ, ಅವರು ಮಾರಿಯೋ ಮತ್ತು ಆರ್ ಕೆ ಲಕ್ಷ್ಮಣ್ ಆಫೀಸ್ ಮುಗಿದ ನಂತರ ಅವರು ಯಾವ ಮಾರ್ಕೆಟ್ ಪ್ಲೇಸ್ನಲ್ಲಿ ಕಾರ್ ನಿಲ್ಲಿಸಿ ಒಳಗಡೆಯಿಂದ ಸ್ಕೆಚಸ್ ಮಾಡ್ತಾ ಇದ್ದಾರಂತೆ. ಅಂದರೆ ಇಲ್ಲಿಯ ಜನದ ಇವುಗಳು ಕ್ಯಾರೆಕ್ಟರ್ ಸ್ಟಡಿ ಮಾಡೋದು. ಅವರು ನೋಡಿ, ಅವರ ಪೊಲೀಸ್ ಅಂದರೆ ಟಿಪಿಕಲ್ ಮಹಾರಾಷ್ಟ್ರದ ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ನಿಮ್ಗೆ ಅನಿಸ್ತದೆ, ಹೊಳೀತದೆ ನೋಡಿದ ತಕ್ಷಣ. ನಿಮ್ಮ ಸುತ್ತಮುತ್ತ ಜನರೇ ಇರ್ತಾರೆ ಅಲ್ಲಿ. ಒಬ್ಬ ಟೈಪಿಸ್ಟ್ ಹೇಗಿರ್ತಾನೆ, ಒಬ್ಬ ಪಿಯೂನ್ ಹೇಗಿರ್ತಾನೆ, ಅವನ ಬಾಡಿ ಲ್ಯಾಂಗ್ವೇಜ್. ಅದೇ ಬಾಲನ್ ನಂಬಿಯರ್ ಸಹ ಹೇಳಿದರು ಥಿಯೇಟರ್ ಪರ್ಸನ್ಗೆ, ನೀವು ಥಿಯೇಟ್ರಿಗೆ ನೀವು ಒಂದು ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಆರ್ ಕೆ ಲಕ್ಷ್ಮಣರ ಕ್ಯಾರೆಕ್ಟರ್ ನೋಡಿ. ಅವ್ರದ್ದು ಹಳೇ ಕರವಂಜಿಯಲ್ಲೆಲ್ಲ ಚಿತ್ರಗಳು ಬೆಳಕು ಇದರಲ್ಲೆಲ್ಲ ಚೆನ್ನಾಗಿ ಹೌದು, ಅದೆಲ್ಲ ಭಾರಿ. ಇಟ್ಸ್ ರಿಯಲಿ ಟ್ಯಾಲೆಂಟೆಡ್. ಅವರಿಗೆ ಇದಕ್ಕೆ ಅಪ್ಲೈ ಮಾಡಿದರೆ ಜೆ ಸ್ಕೂಲ್ ಆಫ್ ಆರ್ಟಲ್ಲಿ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್. ಅವರು ಕಾಗೆಯನ್ನು ಹೆಚ್ಚು ಇದನ್ನು ಮಾಡಿ ಬರೆದಿದ್ದಾರೆ, ಕ್ರೋ ಸ್ಟಡಿ. ಅದನ್ನೇ ನಮ್ಮ ಬಿ ವಿ ರಾಮಮೂರ್ತಿ ಅಂತ ಕೇಳಿದರೆ ನನ್ನ ಮೆಚ್ಚಿನ ಕ್ಯಾರೆಕ್ಟರ್ ಅಂದ್ರೆ ಹ್ಯೂಮನ್ ಬೀಯಿಂಗೇ. ಆದರೆ ನಿಮ್ಮ ಬಾಲನ್ ನಂಬಿಯಾರ್ ಹೇಳೋದಾದರೆ ಅವರ ಹೆಣ್ಣಿನ ಕ್ಯಾರೆಕ್ಟರ್ ಬೇರೆ ಯಾವುದೇ ಸಮಕಾಲೀನ ಅಥವಾ ಈಗಿನ ಅವರಷ್ಟು ಆರ್ಟಿಸ್ಟಿಕ್ ಆಗಿ ಬರೆದವ್ರು ಯಾರಿಲ್ಲ ಅಂತ ಹೇಳ್ತಾರೆ ಬಿ ವಿ ರಾಮಮೂರ್ತಿ ಅವರ ಲೇಡಿ ಕ್ಯಾರೆಕ್ಟರ್. ಹೌದು, ಅವರ ಸ್ಪೆಷಲೈಸೇಷನ್ ಅದು ಅಂತ. ಹೌದು, ಅವರು ಕಲರ್ ವರ್ಕು ಮಾಡಿದ್ದಾರೆ, ಸುಮಾರು ಬುಕ್ಕಿಗೆ ಕವರ್ ಬರೆದಿದ್ದಾರೆ. ಹೌದು, ನಮಗೆ ಅದು ಎಲ್ಲೂ ಸಿಗಲ್ಲ, ಅವರು ಒರಿಜಿನಲ್ಲು. ಅದೇ ನಾನು ಹೇಳ್ತಾ ಇದ್ದೆಲ್ಲ, ನಮ್ಮ ಪಬ್ಲಿಷರ್ಸಿಗೆ ಈ ಇಲಸ್ಟ್ರೇಷನ್ನ ಮಹತ್ವ ಗೊತ್ತಿರಲಿಲ್ಲ. ಅವರಿಗೆ ಅದು ವ್ಯಾಪಾರಿ ಇದಾಗಿತ್ತಷ್ಟೇ ಅಲ್ಲದೆ, ಅದಾದ ತಕ್ಷಣ ಅದನ್ನು ಕಸಬುಟ್ಟಿಗೆ ಸುಲಾನಾರಾಯಣ್ ಅಂತ ಬರೀದ್ರು, ವಾಟರ್ ಕಲರಿಸ್ಟು. ಎಷ್ಟು ಚಂದ ಕವರ್ ಪೇಜ್ ಬರೆದಿದ್ದಾರೆ. ಬೀಚಿ ಅವ್ರದ್ದಕ್ಕೆ, ಆನಾಕೃಷ್ಣರ ಪುಸ್ತಕಕ್ಕೆ, ಸುಮಾರು ಆಗಿನ ರೈಟರ್ಸಿಗೆ, ರಾಮಮೂರ್ತಿ, ರಾಮಮೂರ್ತಿ ಪುಸ್ತಕಗಳಿಗೆ ಎಲ್ಲ. ನಾನು ಅವರ ಹಿಸ್ಟ್ರಿನೇ ಯಾರಿಗೂ ಗೊತ್ತಿಲ್ಲ. ಅವ್ರು ಎಲ್ಲಿಯವರು, ಎಲ್ಲಿದ್ದರು. ಆಗ ಲಲಿತ್ ಅಕಾಡೆಮಿ ಅಂತೆಲ್ಲ ಇರಲಿಲ್ಲ. ಲಲಿತ್ ಕಲಾ ಅಕಾಡೆಮಿ ಇತ್ತು, ಅದು ಆಗ ಭಾಳ ಅದರ ಚಟುವಟಿಕೆ ಭಾಳ ಸೀಮಿತದ್ದಾಗಿತ್ತು. ಓನ್ಲಿ ನನಗೆ ಗೊತ್ತಿದ್ದಾಗೆ ಹೆಬ್ಬಾರರು ಬಂದ ನಂತರ ಹೊಸ ಇದು ಬಂತು ಅದಕ್ಕೆ, ಕಳೆ. ಮತ್ತು ನಾವೆಲ್ಲ ನಮ್ಮನ್ನೆಲ್ಲ ಅಲ್ಲಿ ಕಳಿಸಿದ್ರಲ್ಲ, ಅಲ್ಲಿಂದ ಬಂದ ನಂತರ ಒಂದು ರೀತಿಯ ಮಾರ್ಗ ಸಿಗ್ತಿತ್ತು. ಅದೇ ಅವ್ರು ಕಂಡುಕೊಂಡದ್ದು. ಅಂದರೆ ಇದು ಇಲ್ಲಿ ಆರ್ಟ್ ಆ್ಯಕ್ಟಿವಿಟೀಸು ಒಂಥರ ನಿಂತ ನೀರಾಗಿತ್ತು. ಅದರಲ್ಲಿ ಏನಂದರೆ ಹೊಸ ಹಳೆ ತಲೆಗಳಿದ್ರಲ್ಲ, ಅವುಗಳಿಗೆ ಮಹತ್ವ ಹೋಗ್ತಾ ಬರ್ತದೆ ಅಂತ ಅವರಿಗೆ ದೊಡ್ಡ ಇದಾಗಿತ್ತು. ಚಿತ್ರಕಲಾ ಪರಿಷತ್ತು, ನಂಜುಂಡರಾವ್ ಇದ್ದರು. ಸೊ ಅವ್ರದ್ದೆಲ್ಲ ಒಂದು ಗುಂಪು ಇತ್ತು. ಆ ಗುಂಪು ಮತ್ತು ಹೊಸಬರು, ಈಗ ಹಡಪದ್ದು, ಹುಬ್ಳಿಕರು ಮತ್ತು ಪಟೇಲ್ ಅಂತ ಒಬ್ಬರಿದ್ರು, ಮುನೋಳಿ ಅಂತ ಲಾಸ್ಟ್ ಮಂತೇನೋ ತೀರ್ಕೊಂಡ್ರು. ಅವರು ಸೇರಿ V4 ಅಂತ ಒಂದು ಗ್ರೂಪ್ ಮಾಡಿದರು. ಫಸ್ಟ್ ಮಾಡರ್ನ್ ಆರ್ಟ್ ಇದು ಬಂತು. ಅದೆಲ್ಲ ಸುಮಾರು ಮಂದಿಗೆ, ಹಳಬರಿಗೆಲ್ಲ ಸ್ವಲ್ಪ ಇದಾಗಿತ್ತು, ಏನು ಇವರು ಆರ್ಟ್ ಫೀಲ್ಡನ್ನೆಲ್ಲ ಕಲುಷಿತ ಮಾಡ್ತಾ ಇದ್ದಾರೆ. ಅವರು ತಿಳ್ಕೊಂಡದ್ದೇ ಪರಮಸತ್ಯ ಅಂತೇಳಿ ಅವರು. ಅದರ ನಂತರ ಅವರು ಬೆಳವಣಿಗೆ ಇರ್ತಿರಲಿಲ್ಲ. ನೀವು ಒಂದೇ ಒಂದು ಕಾರ್ಟೂನ್ ಬರೀಲಿಕ್ಕೆ ಹೋಗಿಲ್ಲ, ಇಲಸ್ಟ್ರೇಷನ್ಸ್ ಬರ್ದಿದೆ. ನನ್ನ ಹತ್ರ ಆ ಸಾಮಗ್ರಿ ಇಲ್ಲ. ನನಗೆ ನಿಜಕ್ಕೂ ಅದೇ ಬೇಜಾರು. ನನ್ನ ಹತ್ರ ಹಾಸ್ಯವನ್ನು ಹುಟ್ಟಿಸುವ ನಾನು ಆ ಥರದ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಮತ್ತು ಅದೊಂದು ಕೃಷಿ. ಅದೇ ಅದು ಹುಬ್ಳಿಕರೆಲ್ಲ ಅದರಲ್ಲಿ ಆರ್ಟಿಸ್ಟ್ ಆಗಿ ಅವರು ಎಲ್ಲಿ ಕಲ್ತದ್ದು ಸರ್? ಅವರು ಕೂಡ ಇಲ್ಲೇ ಧಾರವಾಡ, ಹುಬ್ಳಿ ಧಾರವಾಡ. ಅವರು ಮತ್ತು ಚಿಂಗಾರಿ ಅಂತೇನೋ ಬರೀಲಿಕ್ಕೆ ಹೋದ್ರು. ಅವರು ಅದು ಶೋಕಿ ಚಿತ್ರಗಳಾಗಿತ್ತು. ಅದರಲ್ಲಿ
ಪೊಲಿಟಿಕಲ್ ಕಾಮೆಂಟ್ ಅಷ್ಟು ಶಾರ್ಪ್ ಆಗಿತ್ತು ನನಗೆ ಹೇಳಲಿಕ್ಕೆ ಬರಲ್ಲ, ಆದರೆ ಒಂಥರ ಆಕರ್ಷಣೆ ಇತ್ತು. ವೆರಿ ಸ್ವೀಟ್ ಕ್ಯಾರೆಕ್ಟರ್. ಆಮೇಲೆ ನಿಮಗೆ ಪ್ರಭಾವ ಬೀರಿದ ವಿದೇಶಿ ಆರ್ಟಿಸ್ಟ್ ಅಥವಾ ಕಾರ್ಟೂನಿಸ್ಟ್ ಅಂತ ಏನಾದ್ರು ಇದ್ದ? ನನಗೆ ತುಂಬ ಇದು ಇವರು ಸ್ಯಾಟರ್ಡೇ ಈವ್ನಿಂಗ್ ಪೋಸ್ಟಿಗೆ ಅವರು ಏನೋ ನನಗೆ ತಕ್ಷಣ ಬರಲ್ಲ ಇಲ್ಲಿ ಮಹಾರಾಷ್ಟ್ರದವರ ಅಲ್ಲ ಇಲ್ಲಿಯವರು ಅಮೇರಿಕನ್ ನಾರ್ಮನ್ ರಾಕ್ವೆಲ್ ಅಂತ. ಓಕೆ ಎಲ್ಲಿದೆ ಇದೆ? ಇದು ಅಮೇರಿಕನ್ ಇಲಸ್ಟ್ರೇಟರ್ಸ್. ನಿಮಗೆ ಒಂದು ಘಟನೆ ಹೇಳ್ತೇನೆ ನಾನು. ನೋಡಿ ಅಲ್ಲಿ ಇಲಸ್ಟ್ರೇಟರ್ಸ್ ಕಾರ್ಟೂನ್ಸ್ ಆದ್ರೂ ಎಷ್ಟೊಂದು ಡಿಟೇಲಿಂಗ್ ವರ್ಕ್ ಮಾಡ್ತಾರೆ. ಅಮೇರಿಕನ್ ಹೌದು. ಲೈಫ್ ಮ್ಯಾಗಝೀನಲ್ಲಿದ್ರೆ ಅಲ್ಲ, ಲೈಫಿಗೂ ಬರೀತಾ ಇದ್ರು. ನೋಡಿ ಇಲ್ಲಿ ದ ಟೋನ್ಸ್, ಇಲ್ಲಿ ಹಣೆ ಮೇಲೆ ಬೆಳಕು ಬಿದ್ದರೆ ಇದನ್ನು ಶೇಡ್, ಬೆಳಕಿನ ಪ್ರಭಾವ, ಅದನ್ನೆಲ್ಲ ಅದೊಂದು ವೆರಿ ಸೆನ್ಸಿಟಿವ್ ವರ್ಕ್ಸ್. ನೋಡಿ ಇದು ನಾರ್ಮನ್ ರಾಕ್ವೆಲ್. ಒಂದು ವಾರಕ್ಕೊಂದೊಂದು ಆಯಿಲ್ ಪೇಂಟಿಂಗ್ ವರ್ಕ್ ಮಾಡ್ತಾರೆ. ಇದು ನೋಡಿ, ಇದರಲ್ಲಿ ಹಾಸ್ಯ ಇದೆ. ನೋಡಿ ಎಷ್ಟು ವರ್ಕ್ ಮಾಡಿದ್ದಾನೆ. ಇದು ಒಬ್ಬ ಪೇಂಟರ್, ಇವನನ್ನು ಇಲಸ್ಟ್ರೇಟರ್. ನಿಮಗೆ ಇದರ ಡಿಫರೆನ್ಸ್ ಇಲ್ಲಿ ನೋಡಿ. ನಮ್ಮ ಸುತ್ತಮುತ್ತ ಹುಡುಗರಿಗೆ ಒಂದು ವಾಚ್ ರಿಪೇರರು, ಎಂಥ ಕುತೂಹಲ ಇರುತ್ತೆ ಮಕ್ಕಳಿಗೆ. ಅವ್ನ ಕುತೂಹಲ ಸಹ ಕಾಣ್ತಾ ಇದೆ. ಇದು ಫೋಟೋ ತೆಗೆದು ಸ್ಟಡಿ ಮಾಡಿದ್ದ ಹೇಗೆ? ಅವರ ಮೆಥಡಾಲಜಿ ಹೇಳ್ತೇನೆ. ಇವನ್ ನೋಡಿದ, ಇದಕ್ಕೆ ದಾರ ಹಾಕುದೆ, ಸೂಜಿಗೆ ದಾರ ಹಾಕಿ ಕೋಣಿಸೋದೆ ಒಂದು ಕಾಮಿಕಲ್ ಸಿಚುವೇಶನ್. ಅದು ಇದು ಸತ್ಯಚಿತ್ರ ಸಿನಿಮಾದಲ್ಲಿ ಸಹ ಒಂದು ಆ ಥರದ್ದು. ಇದು ನೋಡಿ, ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ಎಲ್ಲ ಆದ ನಂತರ ಇವರು ಅಲ್ಲಿ ಇದ್ದ ನಾವೆಲ್ಸ್ ಅದು ಇದನ್ನೆಲ್ಲ ಇಬ್ರು ಮುದುಕಿರು ಕೂತ್ಕೊಂಡು ನೋಡೋದು, ಓದ್ತಾರೆ. ಅದೇ ನೀವು ಹೇಳಿದಾಗೆ ವ್ಯಂಗ್ಯ ಜಗತ್ತಿನಲ್ಲಿದೆ, ನೀವು ಗುರುತಿಸ್ಬೇಕು. ಹೌದು. ಇಲ್ಲಿ ನೋಡಿ, ಅವನು ಸ್ಯಾಡ್ನೆಸ್ ಇದೆ. ಇವನು ಜೀವನದಲ್ಲಿ ಇವನೇ ಕಾಮಿಡಿಯನ್ನೇ, ಬಟ್ ಅವನ ಮುಖ ಅವನ ನೋಡಿ ಚೆಸ್ ಬೋರ್ಡ್ ಸಾಕಿದ್ದಾರೆ. ಇಲ್ಲಿ ನೋಡಿ, ಕೈ ನೋಡೋದು, ಇವರು ಇದು ಮಾಡ್ತಾನೆ ಏನೋ ಅವರಲ್ಲಿ ತಪ್ಪೊಪ್ಪಿಗೆ, ಕನ್ಫೆಷನ್ ಅದರಲ್ಲಿ ಇವನು ಎಲ್ಲೋ ಇದು. ಇಲ್ಲಿ ನೋಡಿ, ಇದು ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬೇರೆ ಯಾರೋದು ಇದರಲ್ಲಿ ಹೋಗಿ ಅವನು ಅಟ್ಟಿಸ್ಕೊಂಡು ಬರುವಾಗ ಬಟ್ಟೆ ಎಲ್ಲ ಎತ್ಕೊಂಡು ಓಡುತ್ತಾರೆ. ಬಟ್ಟೆ ಇದು ಇಲಸ್ಟ್ರೇಷನ್ ಕುರಿತ ಬುಕ್ ಇದು ಅಲ್ಲ, ಇದು ಅಮೆರಿಕನ್ ಇಲಸ್ಟ್ರೇಟರ್. ಒಂದ್ಸರ್ತಿ ಅವನಿಗೆ ಇದು ಫೇಮಸ್ ಅವನ ಸಬ್ಜೆಕ್ಟು ಸಿಗ್ಲಿಲ್ಲ, ಕೊನೆಗೆ ಅವನದೇ ಸೆಲ್ಫ್ ಪೋರ್ಟ್ರೇಟ್ ಮಾಡ್ಬಿಟ್ಟ. ಇಲ್ಲಿ ನೋಡಿ, ಇದು ರಾಣಿಯ ಕತ್ತಲ್ಲಿದ್ದನ್ನು ಇವನು ಕುತೂಹಲ ನೋಡಿದರೆ ಅವನ ಗಂಡನು ಕೋಪ ಬಂದಿರ್ತದೆ ಅವನಿಗೆ. ಈ ಥರದ GK ಸತ್ಯ ಅವ್ರು ಹೇಳ್ತಿದ್ರು, ನಾನು ನವ ಕರ್ನಾಟಕ ಪಬ್ಲಿಕೇಶನಲ್ಲಿ 2,000-3,000 ಕೊಟ್ಟು ಪುಸ್ತಕ ಎಲ್ಲ ತಗೊಳ್ತಾ ಇದ್ದೆ ಅಂತ. ನೀವು ಸಹ ತಗೊಳ್ತಾ ಇದ್ರಿ? ನಂದು ದೊಡ್ಡ ಕಲೆಕ್ಷನ್ ಇದೆ. ಇವ್ರ ಹತ್ರ ಯಾರ ಹತ್ರನೂ ಇಲ್ಲ ಆ ಥರದ ಕಲೆಕ್ಷನ್ನು. ನಾನು ನೋಡಿ, ಇನ್ನೊಬ್ಬ ಲೈನೇಕರ್ ಅಂತೆ, ಇವರೆಲ್ಲ ಇವು ನೋಡಿ ಮಾಡರ್ನ್ ಆರ್ಟ್ ಮೇಲೆ ನಾರ್ಮನ್ ರಾಕ್ವೆಲ್ದು ಒಂದು ಕಾಮೆಂಟ್ರಿ ಇದು. ಆಮೇಲೆ ಲಾಸ್ಟ್ ಸಮ್ವೇರ್ ಪೇಂಟಿಂಗ್ ಎಲ್ಲ ಇದೆ ಅಲ್ಲ, ಇದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್. ಒಬ್ಬ ಕಾಮನ್ ಮ್ಯಾನ್ ನೋಡಿ ಕನ್ಫ್ಯೂಸ್ ಆಗಿಬಿಡುತ್ತೆ, ತಬ್ಬಿಬ್ಬಾಗ್ಬಿಡ್ತಾನೆ ಅವನು. ಇವನು ಇಂಡಿಯಾಕ್ಕೂ ಬಂದಿದ್ದ. ಹೌದಾ? ನಾರ್ಮನ್ ರಾಕ್ವೆಲ್ ಅಮೇರಿಕನ್ ಅವರು.
ಹೌದು, ಅಮೆರಿಕನ್ ಇಲಸ್ಟ್ರೇಟರ್ಸ್. ಮತ್ತೆ ನೀವು ಅಮೇರಿಕಕ್ಕೆ ಹೋಗಿದ್ರಲ್ವಾ, ಅಲ್ಲಿ ನಿಮ್ಮ ಮಗ ಇದ್ದಾನೆ, ಹೌದು ಅವರು ಏನು ಇಂಜಿನಿಯರ್, ಹೌದು, IT. ಅವರು ಅಲ್ಲಿ ಹೋದಾಗ ನೀವು ಯಾರು ವ್ಯಂಗ್ಯ ಚಿತ್ರಗಾರರನ್ನು? ಇಲ್ಲ, ಅವನು ನನ್ನ ಮಗನೂ ಚಿತ್ರ ಬರೀತಿದ್ದ ಚೆನ್ನಾಗಿ. ನಿಮ್ಗೆ ಕಳಿಸ್ತೇನೆ ನಾನು. ಅವರು ಕಳಿಸ್ತಾರೆ. ಅವರು ನೀವು ತುಂಬ ಸತ್ಯ ಹೋಗಿದ್ದೀರಿ ಅಲ್ಲಿ? ಇಲ್ಲ, ಅಲ್ಲಿಗೆ ಹೋಗಿಲ್ಲ, ಅಮೇರಿಕಕ್ಕೆ ಒಂದೇ ಸರ್ತಿ ಹೋದ. ಒಂದೇ ಸಲ ಮೊನ್ನೆ ಹೋಗಿ, ಲಾಸ್ಟ್ ಮೇಯಲ್ಲಿ ಅಲ್ಲಿದ್ದೆ. ಅದಕ್ಕಿಂತ ಮೊದಲಿನ ಮೇಯಲ್ಲಿ ಆಸ್ಟ್ರೇಲಿಯಾದಲ್ಲಿ ನನ್ನ ಹೆಂಡತಿಯ ತಂಗಿ ಇದ್ದಾಳೆ, ಅಲ್ಲಿ ಹೋಗಿ ಕೋಬ್ರಾದಲ್ಲಿ. ಅಲ್ಲಿ ಹೋಗಿ ಒಂದು 3 ತಿಂಗಳಿದ್ದೆ. ಎಲ್ಲೂ ಹೋಗಿ ಒಂದು ಅಪ್ರಾಕ್ಸಿಮೇಟ್ಲಿ 3. ಅಲ್ಲಿ ಯಾವ್ದಾದ್ರು ಆರ್ಟಿಸ್ಟು, ಕಾರ್ಟೂನಿಸ್ಟ್? ಇಲ್ಲ, ಅಲ್ಲಿ ನಾನೊಂದು ಇದಕ್ಕೆ ಹೋದೆ, ಯಾವುದು ಒಂದು ಈ ಥರ ರಂಗಶಂಕರ ಥರ ಅಲ್ಲೊಂದು ಆರ್ಟ್ ಕಾಂಪ್ಲೆಕ್ಸ್ ಇದೆ. ಬಹುಶಃ ಇವನು ಅಲ್ಲಿ ಶೋ ಮಾಡಿದ್ದಾನೆ, ರವಿಕುಮಾರ್ ಕಾಶಿ. ಅವನು ಆಸ್ಟ್ರೇಲಿಯಾದಲ್ಲಿ ಅಮೆರಿಕದಲ್ಲಿ ಥಿಯೇಟರ್ ಇದೆ ಒಂದು, ಮತ್ತು ಆರ್ಟ್ ಒಂದು ಹಾಲ್ ಇದೆ. ಅವರು ಪ್ರತಿ ವರ್ಷ ಒಂದು ಸಬ್ಜೆಕ್ಟು ಒಂದು ಗ್ರೂಪಿಗೆ ಕೊಟ್ಟು ಪೇಂಟಿಂಗ್ ಮಾಡಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಪೇಂಟಿಂಗ್ ಮಾಡಿದ ನಂತರ ಅದರ ಹಿಂದೆ ಒಂದು ಸಣ್ಣ ನೋಟು ಕೊಡಬೇಕು. ನಾನು ಯಾತಕ್ಕೆ ಈ ಥರದ ಯಾವುದರಿಂದ ಪ್ರಭಾವ ಆಗಿದ್ದೇನೆ, ನನಗೆ ಯಾವ ಥರದ ಮಾನಸಿಕವಾದ ಇದಿದೆ, ಅದಕ್ಕಾಗಿ ನಾನು ಈ ಥರ ಬರಿತೇನೆ ಅಂತ ಹೇಳೋದು. ಅದರಲ್ಲಿ ಕಾಮನ್ ಥಿಂಗ್ ಏನು ಅನಿಸಿದೆ, ನಾನು ಹೋದಾಗ PUC ಇಂತ ಕೆಳಗಿನವರು, PUC ಮತ್ತು PUC ಕೆಳಗಿನವರು, ಅವ್ರದ್ದು ಶೋ ಇತ್ತು. ಎಕ್ಸಲೆಂಟ್ ಕ್ರಾಫ್ಟ್ ಇದೆ, ಕ್ರಾಫ್ಟ್ ಹೇಳ್ಕೊಡ್ತಾರೆ ಅಲ್ಲಿ ಹೈಸ್ಕೂಲ್ಗಳೆಲ್ಲ ಚೆಂದ ಟ್ರೈನ್ ಮಾಡ್ತಾರೆ. ಮತ್ತು ನಾನು ಅದರ ಇಮೇಜ್ ಕೊಡ್ತೇನೆ ನಿಮಗೆ. ಆದರೆ ಕೆಳಗಡೆ ಅವರು ನೋಟ್ ಬರೆದರಲ್ಲಿ ಕಾಮನ್ ಸ್ಟ್ರೀಕ್ ಏನಂದರೆ, ಎಲ್ರಿಗೂ ಒಂದು ಲೋನ್ಲಿನೆಸ್ ಇದೆ. ಆ ಲೋನ್ಲಿನೆಸ್ಸು ಇದು, ಮತ್ತು ಅವರ ಇದು ರೋಷ ಅದು ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರ ಇಮೇಜಸ್ ತಗೊಳ್ಳೋದು ಯಾವುದು ಕಾಮಿಕ್ಸಿಂದ. ಅವರಿಗೆ ದೊಡ್ಡ ಇದೇನೋ, ಈಗ ನಮ್ಮಲ್ಲಿ ಇಂಡಿಯಾದಲ್ಲಾದರೆ ಪುರಾಣದ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ. ಹಾಗಾಗಿ ನಿಮಗೆ ಎಂತೆಂಥದ್ದೋ ಫ್ಯಾಂಟಸಿಗಳೆಲ್ಲ ಬರೀತಾರೆ. ಇವ್ರ ಹತ್ರ ಎಲ್ಲ ಕಾಮಿಕ್ ಕ್ಯಾರೆಕ್ಟರ್ಸ್, ದೇವರು ಮತ್ತು ಅವರ ಬೈಬಲ್, ಇದಕ್ಕೆ ಏನೇನು ಸೀಮಿತವಾಗಿರುತ್ತೋ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರಿಗೆ ಲಾರ್ಜ್ ಇಮೇಜರೀಸ್ ಇಲ್ಲ. ಮತ್ತು ಕೊಲ್ಲುವುದು, ಸಾವಿನ ಭಯ ಇದೆ. ಮತ್ತು ಎಲ್ರಿಗೂ ಆ ಹುಡುಗರ ಮನಸ್ಸಲ್ಲಿ ಒಂದು ಸಾವಿನ ಭಯ ಇದೆ. ಅದೇ ಸರ್, ನೀವೊಂದು ಫಾರಿನ್ನಿಂದ ಪಂಚ್ ಅಥವಾ ಯಾವುದೇ ಮ್ಯಾಗ್ಝಿನ್ ನೋಡಿದರೆ, ಒಬ್ಬ ಹಡಗಿನಲ್ಲಿ ದಿಕ್ಕು ತಪ್ಪಿ ಒಂದು ದ್ವೀಪದಲ್ಲಿ ಇರ್ತಾನೆ, ಮರ ಇದೆ, ಅದರ ಅಡಿಯಲ್ಲಿ ಕೂತ್ಕೊಂಡಿರ್ತಾರೆ. ಆ ಲೋನ್ನೆಸ್ ಎಲ್ಲದರಲ್ಲೂ ಇರ್ತದೆ. ಇಲ್ಲರ ಜೈಲಲ್ಲಿ ಕೂತ್ಕೊಂಡು ಮಾರ್ಕ್ ಹಾಕು. ಅಂದರೆ ಏಕಾಂತತನೇ ಮತ್ತು ಒಬ್ಬಂಟಿತನ ಅವರ ಮುಖ್ಯ ಸಮಸ್ಯೆನ ಭಾಳ ಕಾಡುತ್ತೆ. ಅವ್ರು ನೆರೆ ಮನೆಗೆ ಹೋಗ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಹೀಗೆಲ್ಲ ಇದೆ. ಆದ್ರೂ ಬರೋದು, ಈಗ ನನ್ನ ಮಗನ ಮನೆ 12 ಅಡಿ ದೂರದಲ್ಲಿ ಇನ್ನೊಂದು ಮನೆ ಇದೆ. ಆ ಮನೆಯಲ್ಲಿ 3 ಮಕ್ಕಳಿದ್ದಾರೆ. ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಮಕ್ಕಳಿದ್ದಾರೆ ಅಂತ. ಸದ್ದು ಮಾಡೋದಿಲ್ಲ ಏನು. ಒಂದು ದಿವಸ ಒಬ್ಳು ಪುಟ್ಟ ಹುಡುಗಿ ನಮ್ಮ ಮನೆಗೆ ಬಂದ್ಲು. ಏನೋ ತಗೊಂಡು ಬಂದು ಕೊಟ್ಟು. ಎಷ್ಟು ತಿಂಗಳಿದ್ರಿ ಸರ್ ನೀವು ಮೊನ್ನೆ? ಅದೇ 3 ತಿಂಗಳಿದೆ. 3 ತಿಂಗಳಿದೆ. ಇವರು 10 ವರ್ಷ ಇದ್ರು. ಇವರು GK ಸತ್ಯ ಗ್ರೀನ್ ಕಾರ್ಡ್ ಹೌದು ಹೋಗಿ ಬರ್ತಾ ಇದ್ರು. ಬಟ್ ಆದ್ರೂ ಯಾವ ಏರಿಯಾ ಸರ್ ನೀವು ಅಮೇರಿಕಾದಲ್ಲಿ? ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್, ಸ್ಯಾನ್ ಹೋಸೆ. ಅವನೊಂದು ಮನೆ ತಗೊಂಡಿದ್ದಾನೆ ಅಲ್ಲಿ. ತುಂಬ. ನೀವು ನಮ್ಮ GK ಸತ್ಯ ಅವರ ಇಂಟರ್ವ್ಯೂವಲ್ಲಿ ಹೇಳ್ತಿದ್ರು, ಯಾರೋ ಒಬ್ರು ಆರ್ಟಿಸ್ಟ್ ಸಿಕ್ಕಿದ್ರು, ನೀವು ಈ ಇಲಸ್ಟ್ರೇಷನ್ ಇಷ್ಟು ಟೈಮ್ ತಗೊಳ್ತೀರಿ ಅಂತ ಹೇಳ್ತೇನೆ. ಅದನ್ನೇ ನಾನು 94ಅಲ್ಲಿ ನನ್ನನ್ನು ಇದಕ್ಕೆ ಕಳಿಸಿದ್ರು, ಒಂದು ಬ್ಯಾಂಕಾಕಿಗೆ ಒಂದು ವರ್ಕ್ಶಾಪ್ ಇತ್ತು. ಅದನ್ನು ಕಂಡಕ್ಟ್ ಮಾಡ್ತಿದ್ದದ್ದು ಒಬ್ಬ ಕಾರ್ಲ್ ಗುಡೆ ಅಂತೇಳಿ. ಅವನು ಟೈಮ್ ಮ್ಯಾಗಝಿನ್ ಆರ್ಟ್ ಡೈರೆಕ್ಟರ್. ಅವನು ಬಂದವನೇ ನೋಡ್ಬಿಟ್ಟು, ಥ್ರೋ ಅವೇ ಆಲ್ ದಿಸ್ ಕಂಪ್ಯೂಟರ್ಸ್, ವಿ ಆರ್ ಫೆಡ್ ಅಪ್ ವಿತ್ ದಿ ಅಲ್ಟಿಮೇಟ್ಲಿ ಮ್ಯಾನ್ ಡ್ರಾಸ್ ಆ್ಯಂಡ್ ಕ್ರಿಯೇಟ್ ಮ್ಯೂಸಿಕ್ ಆನ್ ದಿ ಪೇಪರ್, ದಟ್ ಈಸ್ ಅಲ್ಟಿಮೇಟ್.
ಅಂತ ಹೇಳಿದೆ. ಹಾಗೆ ಕ್ಲಾಸಸ್ ಎಲ್ಲ ನಡೆದು ಮಧ್ಯದಲ್ಲಿ ಐ ವುಡ್ ಲೈಕ್ ಟು ಸಿ ಸಮ್ ಆಫ್ ಯುವರ್ ಆರ್ಟ್ ವರ್ಕ್ಸ್ ಹೂ ಆರ್ ಆಲ್ ಗುಡ್ ಇನ್ ಇದರಲ್ಲಿ ಇಲಸ್ಟ್ರೇಷನ್. ನನ್ನ ಹತ್ರ ಆಗ ಪುಣ್ಯದಲ್ಲಿ ಇವ್ರದ್ದು ಕುಮಾರವ್ಯಾಸ ಭಾರತಕ್ಕೆ ಬರೆದ 2 ಇಶ್ಯೂ ಇತ್ತು. ಅದನ್ನು ತೋರಿಸಿ ನನಗೊಂದು ಕುತೂಹಲ ಏನಂದರೆ ಅವರ ದೃಷ್ಟಿಯಲ್ಲಿ ನಮ್ಮ ಇಲಸ್ಟ್ರೇಷನ್ನು ಯಾವ ಹಂತದಲ್ಲಿದೆ. ನಾನು ಅದನ್ನು ಕೊಟ್ಟರೆ ಅವರು ಬ್ಯಾಂಕಾಕ್ನವರು ಅಥವಾ ಅಮೇರಿಕನ್ ಅವರು ಕೆನಡಿ ಶೂಟೌಟ್ ಇತ್ತಲ್ಲ ಅದರದ್ದು ಇಲಸ್ಟ್ರೇಷನ್ ಮಾಡಿದ್ದಾರೆ. ಇಸ್ ಒನ್ ಆಫ್ ದಿ ಟಾಪ್ ಕ್ಲಾಸ್ ಇಲಸ್ಟ್ರೇಟರ್ಸ್. ಅವನು ಹೇಳಿದ, ಅದು ಆಮೇಲೆ ಹೇಳ್ತೇನೆ, ಈ ಪಿಕ್ಚರ್ ನೋಡಿಬಿಟ್ಟು ಹಿಂಗೆ ಕೂತ್ಕೊಂಡ ಎವ್ರಿ ಕಾರ್ನರೆಲ್ಲ ನೋಡ್ತಾ ಇದ್ದ. ಸುಮಾರು 7-8 ನಿಮಿಷ ನೋಡಿದಾನೆ ಅಂತ ಕಾಣುತ್ತೆ. ನೋಡಿದವ ಕೇಳಿದ, ಮ್ಯಾನ್ ಹೌ ಮಚ್ ಟೈಮ್ ಡೂ ಯು ಟೇಕ್ ಫಾರ್ ದಿಸ್? ನಾನು ಹೇಳಿದರೆ 6 to 8 hours. ಮ್ಯಾನ್ ಯು ಆರ್ ಬ್ಲಫಿಂಗ್. ನೋ ದಟ್ ಈಸ್ ಅವರ್ ಹಾರ್ಶ್ ರಿಯಾಲಿಟಿ ಅಂತ. ಮತ್ತು ನಾನು ಕುತೂಹಲದಿಂದ ಅವನಿಗೆ ಕೇಳಿದೆ, ಹೌ ಮಚ್ ಟೈಮ್ ಯು ವುಡ್ ಹ್ಯಾವ್ ಟೇಕನ್ ಫಾರ್ ದಿಸ್? ವಿ ಟೇಕ್, the process is the same. We take 10 to 12 days. But our approach is still complex. ಏನಂದರೆ ಅವ್ರು ಈ ಥರ ಒಂದು ವಾಟರ್ ಕಲರ್ ಒಂದು ಪ್ರಸಂಗದ್ದು ಇಲಸ್ಟ್ರೇಷನ್ ಮಾಡಿ ಕಲರ್ ಪ್ರೆಸೆಂಟ್ ಮಾಡಿಬಿಟ್ಟು ಅದು ಅಪ್ರೂವ್ ಆದ ನಂತರ ಅದಕ್ಕೆ ಕ್ಯಾರೆಕ್ಟರ್ಸನ್ನು ಹುಡುಕಿ ಪ್ರಾಪ್ಸ್, ಅದೇ ಆಭರಣಗಳು ಅದು ಇದೆಲ್ಲ ಹಾಕಿ ಅದೇ ಕಾಂಪೋಸಿಷನ್ನ ಒಂದು ಸೃಷ್ಟಿ ಮಾಡ್ತೀವಿ ನಾವು ಸ್ಟೇಜ್ನಲ್ಲಿ ಮಾಡಿಬಿಟ್ಟು ಅದೇ ಲೈಟಿಂಗ್ನಲ್ಲಿ. ಸೊ ದ ಇಮ್ಯಾಜಿನ್ಡ್ ರಿಯಾಲಿಟಿ ಕ್ಯಾನ್ ಬಿ ಬ್ರಾಟ್ ಇನ್ ಟು ದ ನಿಯರೆಸ್ಟ್ ಟು ದಿ ರಿಯಾಲಿಟಿ. ಹಾಗೆ ನಮ್ಮದು ಅಪ್ರೋಚು. ಅದು ಅವರೇ ಮಾಡ್ತಿದ್ರೆ ಅಥವಾ ಬೇರೆಯವ್ರ ಹತ್ರ ಮಾಡಿಸ್ತಿದ್ರೆ? ಅವರೇ ಮಾಡ್ತಿದ್ರೆ. ಇದನ್ನೆಲ್ಲ ಟೀಮ್ ವರ್ಕ್ ಅದೇ ಅದನ್ನೆಲ್ಲ ಟೈಮ್ ಮ್ಯಾಗಝಿನ್ ಅವರೇ ಅವರು ಅದು ಮಾಡಿದ ನಂತರ ಹೆಚ್ಚಿನ ರಿಯಾಲಿಸಮ್ ಯು ಕ್ಯಾನ್ ಫೀಲ್. ಅದಕ್ಕೆ ನೀವು ಎಲ್ಲ ಪಿಕ್ಚರ್ ಎಲ್ಲ ನೋಡಿದರೆ ಇದೆಲ್ಲ ಮಾಡೆಲ್ ಇಟ್ಕೊಂಡೇ ಮಾಡಿದ್ದು. ಇದು ಗ್ರೇಟ್ ಇಲಸ್ಟ್ರೇಟರ್ಸ್. ಇಂಥ ಪುಸ್ತಕಗಳು ತುಂಬ ಇದೆ ನಿಮ್ಮಲ್ಲಿ. ಬೇಕಾದಷ್ಟಿದೆ. ಅದರ ಬಗ್ಗೆ ಒಂದು ಶೂಟ್ ಮಾಡ್ಬೋದು. ಇದು ಒಂದು ಕ್ಯಾರಿಕೇಚರ್ ಇದೆ. ಹೌದು. ಇದನ್ನೆಲ್ಲ ಸ್ಲೋಲಿ ತೋರಿಸ್ಬೇಕಿಲ್ಲದ್ರೆ ಏನು ರಿಜಿಸ್ಟರ್ ಆಗೋದಿಲ್ಲ. ಇವನ್ ಲೈನೇಕರ್ ಅಂತ ಇವನು ಭಾಳ ಫೇಮಸ್. ಅವನು ಒಂದು ಹೊಸ ಸ್ಟೈಲನ್ನು ಶುರು ಮಾಡಿದ. ಇದು ಎಲ್ಲಿ ತೊಗೊಂಡ್ರಿ ಸರ್ ಪುಸ್ತಕ? ಇದು ಆಗ ಇಲ್ಲೊಂದು ಮಣಿಪಾಲ್ ಸೆಂಟ್ರಲ್ಲಿ ಎಕ್ಸಿಬಿಷನ್ ಶಾನ್ಭಾಗ್ ಅವ್ರದ್ದು. ಅವನ ಹತ್ರ ಒಳ್ಳೆ ಕಲೆಕ್ಷನ್. ಅವನಿಗೆ ಆರ್ಟಿಸ್ಟ್ಗಳಿಗೆ ಏನೇನು ಬೇಕು ಅಂತ ಗೊತ್ತಿದೆ ನಿಮ್ಮ ಅಭಿರುಚಿಗೆ ಸರಿಯಾಗಿ. ಇದು ಕ್ಯಾರಿಕೇಚರ್ ಇದೆ. ಹೌದು. ಆದರೆ ಅದಕ್ಕೆ ರಿಯಲಿಸಮ್ ಟಚ್ ಇದೆ ನಿಮ್ಮ ಇದರ ಫೋಲ್ಡು ಅದು ಇದನ್ನೆಲ್ಲ. ಅಲ್ಲಿನ ಆರ್ಟಿಸ್ಟ್ಗಳು ಕಾರ್ಟೂನಿಸ್ಟ್ಗಳು ಇದರ ಯೂನಿವರ್ಸಿಟಿಯಲ್ಲೇ ಕಲಿತಿರ್ತಾರೆ. ಹೌದು, ಕಾಲೇಜ್ ಆಫ್ ಆರ್ಟಲ್ಲಿ ಕಲಿತಾರೆ. ಮತ್ತೆ ಅದರಲ್ಲಿ ಸ್ಪೆಷಲೈಸೇಷನ್ ಇದಕ್ಕೆ ಹೋಗ್ತಾರೆ. ಕಾರ್ಟೂನು ಇದಕ್ಕೆ ಅಲ್ಲ, ಇಲಸ್ಟ್ರೇಟರು. ಹಾಗೆ ಅದಕ್ಕೆ ಕ್ಲೋಸ್ ರಿಲೇಷನ್ ಇದೆ. ನೀವು ಇದನ್ನು ನೋಡಿದಾಗ ಅದನ್ನು ಅರ್ಥ ಮಾಡ್ಕೋಬೋದು. ನಮ್ಮಲ್ಲಿ ಅದು ಇದು ಭಿನ್ನ. ಕಾರ್ಟೂನಿಸ್ಟ್ಗಳು ಏನು ಯಾವುದರ ಹಿಂದೆ ಬಿದ್ದಿದ್ದಾರೆ ಅಂತ ಅದರ ಕಾಮೆಂಟ್ ಮೇಲೆ ಮಾತ್ರನೇ ಹೆಚ್ಚು ಅವರ ಸ್ಟ್ರೆಸ್ ಇರೋದು. ವಿಕ್ಟೋರಿಯಲ್ಲಿ ಒಂದು ನೆಪ ಮಾತ್ರಕ್ಕೆ ಒಂದು ಚಿತ್ರ ಮನುಷ್ಯ ಏನೋ ಹೇಳ್ತಾನೆ, ಹೆಂಗಸು ಒಂದು ಏನೋ ಹೇಳ್ತಾನೆ. ಆದರೆ ಈಗ ಮಾರಿಯಾದಲ್ಲಿ ಆದರೆ ಆ ಊರಿನ ಇವರನ್ನು ಗುರುತಿಸ್ಬೋದು. ಅವರು ಗೋವಾದ ಹುಡುಗ ಹೆಂಗಸರು ಹೆಂಗಿರ್ತಾರೆ ಹಾಗೆ. ಇವರು ನಿಮ್ಮ ಪಾಲ್ ಫೆರ್ನಾಂಡಿಸ್ ಅವರು ಕಾಫಿ ಮಾಡಿ. ಹೌದು. ಬಟ್ ಆ ನಾಜೂಕತನ ಮತ್ತೆ ಗ್ರಹಿಕೆ, ಸೂಕ್ಷ್ಮ ಗ್ರಹಿ. ಈ ಫ್ಲೋರ್ನಲ್ಲಿ ಕಲ್ಲುಗಳಿರ್ತದಲ್ಲ, ಅದರ ಟೆಕ್ಸ್ಚರ್ಸ್ ದೂರ ಹೋದ ಹಾಗೆ ಹೇಗೆ ಮಾಯ ಪರ್ಸೆಪ್ಷನ್ ಅವುಗಳನ್ನೆಲ್ಲ ಭಾಳ ಚೆಂದಾಗಿ. ಆಗ ಕಂಪ್ಯೂಟರ್ ಇಲ್ಲ,
ಆದರೂ ಎಲ್ಲ ಸ್ಕ್ರಿಪ್ಟ್ ಆಗಿ ಎಂಥ ಕ್ರಾಫ್ಟ್ ಇತ್ತು ಅವರಿಗೆ, ಅದನ್ನು ಇದರಲ್ಲಿ ದುಡಿಸ್ಕೋಬೋದಿತ್ತು. ವುಡ್ ಕಟ್ಟಿಂಗ್ ಅದು ಇದೆಲ್ಲ ಮಾಡಿದರೆ. ನಿಮ್ಮ ಬೆಸ್ಟ್ ಇಂಡಿಯನ್ ಈಗಿನ ವ್ಯಂಗ್ಯ ಚಿತ್ರಗಾರರನ್ನು ನೀವು ಹೇಗೆ ನೋಡ್ತೀರಿ? ಸತೀಶ್ ಆಚಾರ್ಯರ ಕಾರ್ಟೂನ್ ಹಬ್ಬಕ್ಕೆ ಹೋಗಿದ್ದೀರಿ? ಅದೇ ಕಾರ್ಟೂನ್ ಹಬ್ಬಕ್ಕೆ ಹೋಗಿದ್ದೆ ನಾನು. ಏನಂದರೆ ಅದೇ ಇವುಗಳಿಗೆಲ್ಲ ವ್ಯಾಲ್ಯೂ ಎಡಿಷನ್ ಆಗಬೇಕು. ಇಲ್ಲದ್ರೆ ಏನಾಗುತ್ತೆ, ನಾವು ಚಿತ್ರ ಬರೆದದ್ದು ಈಗ ನೋಡ್ತಾರೆ, ಆಮೇಲೆ ನೀವು ಸಂಜೆ ಆಗುವಾಗ ನಿಮಗೇನೆ ಬರುತ್ತೆ ಅದು ಇದು ಕಳ್ಳೆಪುರಿ ಪೊಟ್ಟನಾಗಿ ಬರುತ್ತೆ. ನಿಮ್ಮ ಆರ್ಟ್ ವರ್ಕು ಅಲ್ಲಿ ಸತ್ತೋಗಿರುತ್ತೆ. ಅವತ್ತಿಂದ ಅವತ್ತಿಗೆ ಸಾಯ್ತದೆ. ಅದಕ್ಕೆ ಅದು ಆಗಬಾರ್ದು. ಅದೇ ಆಮೇಲೆ ನೀವು ಹೇಳಿದ್ರಲ್ಲ, ನನಗೆ ನೆನಪಾಯ್ತು, ಆಗ ನೀವು ಯಾವುದು ಕೆನಡಿಯನ್ನ ಇದಕ್ಕೆ ಸ್ಕೆಚ್ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ಶಾ ಕಮಿಷನ್ ಅಂತ ಬಂದಾಗ ಹಾಗೆ ಅವರು ಮೂರ್ತಿಯವರು ಕೋರ್ಟಲ್ಲಿ ಹೋಗಿ ಫೋಟೋ ತೆಗೆಯುವ ಅವಕಾಶ ಇರಲಿಲ್ಲ. ಆಗ ನೀವು ಹೋಗಿಲ್ಲ? ಆಗ ಇಲ್ಲ, ಆಗ ನಮಗೆಲ್ಲ ಅಂಥ ಸ್ಕೋಪ್ ಇರಲಿಲ್ಲ. ನಾವು ಆಫೀಸಲ್ಲೇ ಇರಬೇಕಾಗಿತ್ತು. ಆದರೆ ಇವರಿಗೆ, ಆದರೆ ಕಾರ್ಟೂನಿಸ್ಟ್ಗಳಿಗೆ ಅದೊಂದು ಸ್ಪೆಷಲ್ ಪೊಲಿಟಿಕಲ್ ಅಫೇರ್ ನಾವು ಪ್ರಜಾವಾಣಿಯವರು ಮೊದಲಾಗಿ ಮಾಡಿದ್ರು ಅಂತ ಹೇಳುವ ಆ ಥರ ಸಂಸ್ಥೆಗಳೆಲ್ಲ. ನಿಮಗೆ ಅವರು ಭಾಳ ಗಂಭೀರ. ಯಾರು ನಿಮ್ಮ ಹತ್ರ ಹೆಚ್ಚು ಸಂಪರ್ಕ ಇರಲಿಲ್ಲ? ಇತ್ತು, ದಿನಾಸಿ ಕಾಣ್ತಿದ್ದೆವು. ಆದರೆ ನಮಸ್ಕಾರ, ಮತ್ತು ಅವರು ಯಾವುದಾದ್ರೂ ಇದಕ್ಕೆ ಕಾಫಿ ಹೌಸಲ್ಲಿ ಇರ್ತಿದ್ರು ಅವರು. ಹೌದು, ಅಲ್ಲ ಅವರ ಇದಕ್ಕೂ ಕಳಿಸ್ಕೊಳ್ತಿದ್ರು. ಅವ್ರದ್ದು ಯಾವುದಕ್ಕಾದ್ರೂ ಕಲರ್ ಮಾಡಬೇಕು ಅಂತಂದರೆ ನನಗೆ ಕಳಿಸ್ತಿದ್ರು, ಇದಕ್ಕೆ ಕಲರ್ ಮಾಡೋದಕ್ಕೆ. ಹಾಗೆ ಸುಮಾರು ಅವರ ಇಲಸ್ಟ್ರೇಷನಿಗೆ ನೀವು ಕಲರ್ ಹಾಕಿ, ನಾನು ಕಲರ್ ಇದೆ ನಿಮ್ಮಲ್ಲಿ? ಅದು ಇಲ್ಲ, ಅದು ಎಲ್ಲ ಅವ್ರಿಗೆ ಕೊಟ್ಟು ಕಳಿಸ್ತಿದ್ದೆ. ಆದ ತಕ್ಷಣ ಒರಿಜಿನಲ್ ಅವ್ರಿಗೆ ಕೊಡಬೇಕಲ್ಲ. ಅವ್ರದ್ದು ಕಲರ್ ಆಗಿ ಪ್ರಿಂಟ್ ಆಗಿರೋದು ಎಲ್ಲಿ ಬರ್ತಿತ್ತಾಗ? ಡೆಕ್ಕನಾಡಲ್ಲಿ ಬರ್ತಿತ್ತು. ಹೌದು, ಟೈಮ್ಸ್ ಆಫ್ ಇದರಲ್ಲಿ ಡೆಕ್ಕನಾಡಲ್ಲಿಗೆ ಬರ್ತಾರೆ. ಅವರು ಸಾಮಾನ್ಯವಾಗಿ ಎದುರು ಪುಟ ಚಿತ್ರ ಕಲರಲ್ಲಿ ಬಂದಿಲ್ಲ ಅವ್ರದ್ದು. ಅವ್ರು ಕಲರ್ ಇದು ಮುಖಪುಟ ಬರೆದಿದ್ದಾರೆ. ಬೀಚಿ ಅವರ ಪುಸ್ತಕಗಳಿಗೆ ಬರೆದಿದ್ದಾರೆ, ಮತ್ತು ಆನಕೃಷ್ಣ ಅವರ ಪುಸ್ತಕಗಳಿಗೆ ಎಲ್ಲ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ರು. ಮತ್ತು ನೀವು ದೇಶ್ ಅಂತ ಮ್ಯಾಗಝಿನ್ ಬಗ್ಗೆ MB ಸಿಂಗ್ ಅವ್ರು ತರಿಸಿದ್ರು ಅಂತ? ಇಲ್ಲ, MB ಸಿಂಗ್ ತರಿಸಿದ್ದಲ್ಲ. ಅದೇನಂದರೆ ಶಾಂತಿನಿಕೇತನದಲ್ಲಿ ನಮ್ಮ ಇವ್ರು ಹೇಳಿದರು, ನೀವು ಸುಧಾಕ್ ಮಾಡ್ತಿದ್ರಲ್ಲ, ಹಾಗೆ ದೇಶ್ ಪತ್ರಿಕೆ ತೋರಿಸಿದ್ರು. ಅದರಲ್ಲಿ ನೋಡಿದರೆ ಸುಧಾ ಥರನೇ ತುಂಬ ಪಾಪ್ಯುಲರ್ ಪತ್ರಿಕೆ ಅದು. ಆಗ್ಲೇ ಅದು 4 ಲಕ್ಷನ 5 ಲಕ್ಷನ ಏನಾಯಿತು ಸರ್ಕ್ಯುಲೇಷನ್. ಯಾವಾಗ 70s 80s ಪೈನ್ ಅವ್ರದ್ದು 1 ಕೋಟಿ ರೂಪಾಯಿದು ಚಿತ್ರಣ ಕವರ್ ಹಾಕಿ. ಅಲ್ಲ, ಅದು ಒಂದು ಮಿತ್ ಅದು ಅಂತ ಕಾಣುತ್ತೆ. ಏನಂದರೆ ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್, ಎಲ್ಲರ ಮನೆಗಳಲ್ಲೂ ಬರ್ತಿತ್ತು. ಅವರಿಗೊಂದು ಮುನ್ನೋಟ ಇತ್ತು MB ಸಿಂಗ್. ಅಲ್ಲ, ಅದರ ಎಡಿಟೋರಿಯಲ್, ದೇಶ್ ಪತ್ರಿಕೆಯ ಎಡಿಟೋರ್. ಅದು ಈಗಲೂ ಬರ್ತಾ ಇದೆ, ಸ್ಟೇಟ್ಸ್ಮನ್ ಅವರ ಪಬ್ಲಿಕೇಶನ್ ಈಗಲೂ ಬರ್ತಾ ಇದೆ ಅಂತ ಕಾಣುತ್ತೆ. ಅವರು ಒಂದು ಸರ್ತಿ ಶಾಂತಿನಿಕೇತನಕ್ಕೆ ಬಂತು. ಅವರ ಒಂದು ಮೀಟಿಂಗ್ ಮಾಡಿದರು. ಮಾಡಿಬಿಟ್ಟು ನಮಗೆ ಬೇಕಾದಷ್ಟು ಟ್ರಾನ್ಸ್ಪರೆನ್ಸೀಸು, ಕಲರ್ಡ್ ಪಿಕ್ಚರ್ಸು ಎಲ್ಲ ಬರುತ್ತೆ, ಅದರಲ್ಲಿ ಮನುಷ್ಯರ ಪಿಕ್ಚರು ಎಲ್ಲವೂ ಬರುತ್ತೆ. ಆದರೆ ಆರ್ಟ್ ಬಗ್ಗೆ, ಆರ್ಟ್ನಲ್ಲಿ ಅದರ ವಿಸ್ತಾರ, ಅದು ವಿಜುವಲ್ ಇದುವೇ, ಆದರೆ ಅದರ ವಿಸ್ತಾರ ಜನರಿಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಮಾಡಬಹುದು? ಅದಕ್ಕೆ ಇವರೆಲ್ಲ ಸಜೆಸ್ಟ್ ಮಾಡಿದರು, ನೀವು ಒಂದು ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಇದರ ಆರ್ಟ್ ಹಿಸ್ಟರಿಯನ್ನು ಪ್ರೆಸೆಂಟ್ ಮಾಡಿ, ಅದರ ವಿತ್ ಕಲರ್ ವರ್ಕ್ಸ್. ಹಾಗೆಯೇ ಒಬ್ಬ ಕಾಂಟೆಂಪ್ರರಿ ಪೇಂಟರ್ದು ವರ್ಕ್ಸು ಮತ್ತು ಅವನ ಬಯೋಡಾಟ, ಸ್ಮಾಲ್ ಬಯೋಡಾಟ ಅದು ಮಾಡಿ, ಆಗ ಅವರಿಗೆ ಒಂಥರ ಪರಿಚಯ ಆಗುತ್ತೆ. ಈಗ 100 ಮಂದಿ ಓದಿದರೆ ಒಂದು 15 ಮಂದಿ ಮನಸ್ಸಲ್ಲಿ ಉಳಿದಿರುತ್ತೆ, ಕೆಲವು ಸ್ಟೂಡೆಂಟ್ಸೇ ಓದ್ತಾ ಇರ್ತಾರೆ. ಹಾಗಾಗಿ ಆ ಥರದ ಮಾಡಿ ಅಂತ, ಹಾಗಾಗಿ ಮಾಡಿ ಇವನು ವಾಸುದೇವ್ದು ಸುಮಾರು ಮಂದಿದೆಲ್ಲ ಬಂದಿದೆ. ಆದರೆ ನಾನು ಇದನ್ನು ನಮ್ಮ ಆಫೀಸಿಗೆ ಕೊಂಡೋಗಿ ತೋರಿಸೋಣ, ನಮ್ಮಲ್ಲಿ ಕೂಡ. ಯಾಕಂದರೆ ಹಿಂದೆ MB ಸಿಂಗ್ ಅವರು ಸೈನ್ಸನ್ನು ಪಾಪ್ಯುಲರೈಸ್ ಮಾಡೋದಕ್ಕೆ SK ರಾಮಚಂದ್ರ ರಾವ್ ಕೈಯಲ್ಲಿ 8 ಪೇಜು ಆರ್ಟಿಕಲ್ಸ್ ಸೈನ್ಸ್, ಅದಕ್ಕೆ ಅವರೇ ಇಲಸ್ಟ್ರೇಟ್ ಮಾಡ್ತಿದ್ರು. SK ರಾಮಚಂದ್ರ ಮಾಡಿಬಿಟ್ಟು ಸೈನ್ಸ್ ಮತ್ತು ಹಿಸ್ಟ್ರಿ ಇತ್ತು ಅಂತ ಕಾಣುತ್ತೆ. ವಿಜ್ಞಾನ ನೋಡುಕಲ್ಲಿ ಅಂತೇಳಿ ಒಂದು
ಮತ್ತು ಇನ್ನೊಂದು ಯಾವುದು ಪೇಜು, ಇಷ್ಟು 8 ಪೇಜ್ ಮಾಡಿ ಒಂದು ಸೀರೀಸ್ ಮಾಡಿ ಪ್ರತಿಯೊಬ್ಬರ ಮನೆಗೂ ಒಂದೊಂದು ಎನ್ಸೈಕ್ಲೋಪೀಡಿಯಾ ತಲುಪಿದೆ. ಹಾಗೆ ಆರ್ಡ್ನ ಎನ್ಸೈಕ್ಲೋಪೀಡಿಯಾ ಅಲ್ಲಿ ತಲುಪಿದೆ. ಈ ನೀವು ಆಶ್ಚರ್ಯಪಡ್ಬೋದು, ನಾನು ಇಡೀ ಮಾರ್ಕೆಟಲ್ಲೂ ಜಾಲಾಡಿದೆ. ಎಲ್ಲಿ ತೆಗೆದ್ರೂ ಕೂಡ ಮಧ್ಯದ 16 ಪೇಜ್ ಇರ್ತಿರಲಿಲ್ಲ. ಎಲ್ಲರ ಮನೆಯಲ್ಲಿ ತಗೊಂಡು ಬೈಂಡ್ ಮಾಡಿಟ್ಟಿದ್ದಾರೆ. ಈಗ ನಾನು ಕಲ್ಕತ್ತಾಕ್ಕೆ ಬಂದು ನೋಡಿದೆ ಸೆಕೆಂಡ್ ಹ್ಯಾಂಡ್ ಬುಕ್ ಶಾಪ್ನಲ್ಲಿ, ಎಲ್ಲೂ ಸಿಗೋದಿಲ್ಲ. ಅಂದರೆ ಪ್ರತಿಯೊಂದು ಮನೆಗೂ ಒಂದು ಪರಿಚಯಾತ್ಮಕವಾಗಿ ಇದರ ವಿಸ್ತಾರದ್ದು ಗೊತ್ತಾಗುತ್ತೆ ಜನರಿಗೆ. ಇದು ಯಾವ ಕಾಲದಲ್ಲಿ ಅಂತ ಯಾವ ಥರ ಚಿತ್ರ ಬರಿತಿದ್ರು, ಯಾಕೆ ಬರಿತಿದ್ರು, ಅದು ಬಂಗಾಲಿ ಪೇಪರ್. ಹೌದು, ಅದ್ರ ಅರ್ಥ ಮಾಡಲಿಕ್ಕೆ ಈಗ ಗೂಗಲ್ ಲೆನ್ಸ್ ಇದೆ, ಚಿತ್ರ ಪಿಕ್ಟೋರಿಯಲ್ಲಿ ಸಿಗ್ಬೋದು. ಅದೇ ಹಾಗಾಯ್ತು ನೋಡಿ. ನಮ್ಮಲ್ಲಿ ಬಂಗಾಲಿ ಅಕ್ಷರಗಳು ಸಹ ಬಹಳ ಸುಂದರ ಅಂತ ನಿಮ್ದು ಸಹ ಒಂದು ವಿಶೇಷವಾದ ಒಂದು ಅಕ್ಷರ ವಿನ್ಯಾಸ. ಫಸ್ಟು ಅದೇನಾಯಿತು, ನಾನು ಕವರ್ ಪೇಜ್ ಬರಿಬೇಕಾಗಿತ್ತು. ಅದು ನಿಮ್ಮದೇ ಕವರ್ ಪೇಜ್ನಲ್ಲಿ ನೀವು ನಮ್ಮಲ್ಲಿ ಫಾಂಟ್ಸೇ ಇರಲಿಲ್ಲ.